ಪ್ರಿಯ ತಂದೆ ತಾಯಂದಿರೇ, ನಾವಿಂದು ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡೋಣ. ವಿಟಮಿನ್ ಬಿ12 ಕೊರತೆ. ವಯಸ್ಸಾದಂತೆ ನಮ್ಮ ದೇಹವು ಈ ವಿಟಮಿನ್ ಅನ್ನು ಸರಿಯಾಗಿ ಹೀರಿಕೊಳ್ಳುವ ಸಾಮರ್ಥ್ಯವು ಕಡಿಮೆಯಾಗುತ್ತದೆ. ವಿಟಮಿನ್ ಬಿ12 ನಮ್ಮ ದೇಹಕ್ಕೆ ಬಹಳ ಮುಖ್ಯವಾಗಿದೆ, ಏಕೆಂದರೆ ಇದು ರಕ್ತದ ಕೆಂಪು ಕೋಶಗಳು ಮತ್ತು ಡಿಎನ್ಎ ರಚನೆಗೆ ಸಹಾಯ ಮಾಡುತ್ತದೆ. ಆದರೆ ನಮ್ಮ ದೇಹವು ಇದನ್ನು ಸ್ವತಃ ಉತ್ಪಾದಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಇದನ್ನು ಆಹಾರದ ಮೂಲಕ ಅಥವಾ ಔಷಧಿಗಳ ಮೂಲಕ ಪಡೆಯಬೇಕು. ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಈ ವಿಟಮಿನ್ನ ಕೊರತೆಯನ್ನು ನಾವು ಗಮನಿಸುವುದಿಲ್ಲ. ಇದರಿಂದ ಕೆಲವು ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ವಿಟಮಿನ್ ಬಿ12 ಕೊರತೆಯಾದರೆ ದೇಹವು ಯಾವ ಸಂಕೇತಗಳನ್ನು ತೋರಿಸುತ್ತದೆ ಮತ್ತು ಅದನ್ನು ಹೇಗೆ ಗಮನಿಸಬೇಕು ಎಂಬುದನ್ನು ಒಮ್ಮೆ ನೋಡೋಣ. ಮೊದಲ ಲಕ್ಷಣವೆಂದರೆ ನಾವು ಯಾವಾಗಲೂ ಆಯಾಸಗೊಂಡಿರುತ್ತೇವೆ. ರಾತ್ರಿ 8 ಗಂಟೆಗಳ ಕಾಲ ನಿದ್ದೆ ಮಾಡಿದರೂ ನನಗೆ ಯಾವ ಉತ್ಸಾಹವೂ ಇಲ್ಲ ಎಂದು ಅನಿಸುತ್ತಿದೆಯೇ? ಇದು ವಿಟಮಿನ್ ಬಿ12 ಕೊರತೆಯ ಒಂದು ಸಂಕೇತವಾಗಿರಬಹುದು. ಈ ವಿಟಮಿನ್ ರಕ್ತದಲ್ಲಿ ಆಮ್ಲಜನಕವನ್ನು ಸಾಗಿಸುವ ಕೆಂಪು ಕೋಶಗಳ ರಚನೆಗೆ ಸಹಾಯ ಮಾಡುತ್ತದೆ. ಇದು ಕಡಿಮೆಯಾದರೆ ದೇಹಕ್ಕೆ ಅಗತ್ಯವಾದ ಶಕ್ತಿಯು ದೊರೆಯದೇ ಇರುತ್ತದೆ. ಎರಡನೆಯದಾಗಿ, ನಿಮ್ಮ ಸ್ನಾಯುಗಳು ದುರ್ಬಲವಾಗಿ ಅನಿಸಬಹುದು. ನಡೆಯುವಾಗ ಅಥವಾ ಏನಾದರೂ ಎತ್ತುವಾಗ ಶಕ್ತಿಹೀನತೆಯನ್ನು ಅನುಭವಿಸುತ್ತಿದ್ದೀರಾ? ಇದು ಸಹ ವಿಟಮಿನ್ ಬಿ12 ಕೊರತೆಯ ಒಂದು ಲಕ್ಷಣವಾಗಿದೆ, ಏಕೆಂದರೆ ಸ್ನಾಯುಗಳಿಗೆ ಆಮ್ಲಜನಕವನ್ನು ಒದಗಿಸಲು ಈ ವಿಟಮಿನ್ ಅಗತ್ಯವಾಗಿದೆ. ಮೂರನೆಯದಾಗಿ, ಕಣ್ಣಿನ ಸಮಸ್ಯೆಗಳು. ಕೆಲವೊಮ್ಮೆ ದೃಷ್ಟಿ ಮಂಜಾಗುವುದು, ಎರಡರಂತೆ ಕಾಣುವುದು ಅಥವಾ ದೃಷ್ಟಿಯಲ್ಲಿ ಗಣನೀಯ ಕೊರತೆಯಾಗಬಹುದು. ಇದು ಬಹಳ ಗಂಭೀರವಾದ ಲಕ್ಷಣವಾಗಿದೆ. ಇಂತಹ ಯಾವುದೇ ಅನುಭವವಾದರೆ ತಕ್ಷಣ ವೈದ್ಯರನ್ನು ಭೇಟಿಯಾಗಬೇಕು. ನಾಲ್ಕನೆಯದಾಗಿ, ಚರ್ಮದ ಬಣ್ಣದಲ್ಲಿ ಬದಲಾವಣೆ. ನಿಮ್ಮ ಮುಖವು ಸ್ವಲ್ಪ ಹಳದಿ ಬಣ್ಣದಂತೆ ಅಥವಾ ತೆಳುವಾಗಿ ಕಾಣುತ್ತಿದೆಯೇ? ಇದು ವಿಟಮಿನ್ ಬಿ12 ಕೊರತೆಯಿಂದ ರಕ್ತಕೋಶಗಳು ಸರಿಯಾಗಿ ಕಾರ್ಯನಿರ್ವಹಿಸದಿರುವುದರ ಪರಿಣಾಮವಾಗಿರಬಹುದು. ಕೊನೆಯದಾಗಿ, ನಾಲಿಗೆಯ ಸಮಸ್ಯೆಗಳು. ನಿಮ್ಮ ನಾಲಿಗೆ ಬಹಳ ಮೃದುವಾಗಿ ಅನಿಸುತ್ತಿದೆಯೇ ಅಥವಾ ನಾಲಿಗೆಯ ಹಿಂಭಾಗದಲ್ಲಿ ನೋವು ಇದೆಯೇ? ಕೆಲವರಿಗೆ ಆಹಾರದ ರುಚಿಯೇ ತಿಳಿಯದೇ ಇರಬಹುದು. ಇದು ಸಹ ಈ ವಿಟಮಿನ್ ಕೊರತೆಯ ಒಂದು ಲಕ್ಷಣವಾಗಿದೆ. ಈ ಕೊರತೆಗೆ ಕಾರಣವೇನು? ಕೆಲವೊಮ್ಮೆ ನಮ್ಮ ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಮತೋಲನವು ಕೆಡುವುದರಿಂದ ಈ ವಿಟಮಿನ್ ಹೀರಿಕೊಳ್ಳಲು ಅಡ್ಡಿಯಾಗಬಹುದು. ಅಥವಾ ಕೆಲವು ಔಷಧಿಗಳು, ಉದಾಹರಣೆಗೆ ಕೀಮೋಥೆರಪಿಗೆ ಬಳಸುವ ಔಷಧಿಗಳು, ಕರುಳನ್ನು ಪರಿಣಾಮ ಬೀರಬಹುದು. ಇದಕ್ಕೆ ಏನು ಮಾಡಬೇಕು? ಮೊದಲಿಗೆ ನಿಮ್ಮ ಆಹಾರವನ್ನು ಗಮನಿಸಬೇಕು. ಮೀನು, ಕೋಳಿ, ಕುರಿಮಾಂಸ ಅಥವಾ ಯಕೃತ್ತಿನಂತಹ ಆಹಾರಗಳನ್ನು ಸೇವಿಸಬಹುದು. ಇವುಗಳಲ್ಲಿ ವಿಟಮಿನ್ ಬಿ12 ಸಮೃದ್ಧವಾಗಿರುತ್ತದೆ. ಮಾಂಸಾಹಾರ ಸೇವಿಸದವರು ವೈದ್ಯರ ಸಲಹೆಯಂತೆ ವಿಟಮಿನ್ ಬಿ12 ಮಾತ್ರೆಗಳನ್ನು ತೆಗೆದುಕೊಳ್ಳಬಹುದು. ನಂತರ ಕರುಳಿನ ಆರೋಗ್ಯಕ್ಕಾಗಿ ಪ್ರೊಬಯಾಟಿಕ್ಸ್ ಇರುವ ಆಹಾರಗಳನ್ನು ಸೇವಿಸುವುದು ಒಳ್ಳೆಯದು. ಉದಾಹರಣೆಗೆ ಮೊಸರು, ಕೊಂಬುಚಾ ಅಥವಾ ಡಾರ್ಕ್ ಚಾಕೊಲೇಟ್ನಂತಹವು. ಜೊತೆಗೆ ಫಾಸ್ಟ್ ಫುಡ್, ಪ್ಯಾಕೆಟ್ ಆಹಾರಗಳು, ತೈಲದಲ್ಲಿ ಕರಿದ ಆಹಾರಗಳನ್ನು ಕಡಿಮೆ ಮಾಡಬೇಕು, ಏಕೆಂದರೆ ಇವು ಕರುಳಿಗೆ ಹಾನಿಕಾರಕವಾಗಿರುತ್ತವೆ. ಪ್ರಿಯರೇ, ಈ ಲಕ್ಷಣಗಳ ಪೈಕಿ ಯಾವುದಾದರೂ ನಿಮಗೆ ಅನಿಸಿದರೆ ವೈದ್ಯರನ್ನು ಭೇಟಿಯಾಗಿ ಪರೀಕ್ಷೆ ಮಾಡಿಸಿಕೊಳ್ಳಿ. ಸರಿಯಾದ ಆಹಾರ ಮತ್ತು ವೈದ್ಯರ ಸಲಹೆಯನ್ನು ಪಾಲಿಸಿದರೆ ವಿಟಮಿನ್ ಬಿ12 ಕೊರತೆಯನ್ನು ಸುಲಭವಾಗಿ ನಿವಾರಿಸಬಹುದು. ಈ ವಿಡಿಯೋ ಶಿಕ್ಷಣದ ಉದ್ದೇಶಕ್ಕಾಗಿ ಮಾತ್ರವಾಗಿದೆ. ಯಾವುದೇ ಆರೋಗ್ಯ ಸಮಸ್ಯೆ ಅನಿಸಿದರೆ ದಯವಿಟ್ಟು ಅರ್ಹ ವೈದ್ಯರನ್ನು ಸಂಪರ್ಕಿಸಿ. ನಿಮ್ಮ ಆರೋಗ್ಯವು ಬಹಳ ಮೌಲ್ಯಯುತವಾಗಿದೆ, ಅದನ್ನು ಯಾವಾಗಲೂ ಕಾಳಜಿ ವಹಿಸಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಆರೋಗ್ಯವಾಗಿರಿ.